ನಮಸ್ಕಾರ ವೀಕ್ಷಕರೇ, ಶ್ರೀ ಗುರುಕುಲ ನೀಟ್ ಎಕ್ಸಾಮ್ ಅಕಾಡೆಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ನಿಮ್ಮ ಮಕ್ಕಳ ಡಾಕ್ಟರ್ ಕನಸು ನಮ್ಮ ಗುರಿ. ಈ ಮಾತನ್ನ ಹೇಳ್ತಾ ಇರೋದು ಶ್ರೀ ಗುರುಕುಲ ನೀಟ್ ಅಕಾಡೆಮಿ. ಬೆಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೈಕ್ಷಣಿಕ ವರ್ಷದಲ್ಲೇ ನೀಟ್ 2024 ಲಾಂಗ್ ಟರ್ಮ್ ಕೋಚಿಂಗ್ ನಲ್ಲಿ 70% ಮಕ್ಕಳಿಗೆ ಗವರ್ಮೆಂಟ್ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಳ್ಳುವ ಮಾರ್ಕ್ಸ್ ಅನ್ನ ತರಿಸಿ ದಾಖಲೆಯನ್ನ ಬರೆದಿದ್ದಾರೆ. ಈ ದಾಖಲೆಯ ಪಯಣವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಶ್ರೀ ಗುರುಕುಲ ಅಕಾಡೆಮಿ ಕೋ ಫೌಂಡರ್ ಆಗಿರುವಂತಹ ಅಮೃತ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಶ್ರೀ ಗುರುಕುಲ ಅಕಾಡೆಮಿ ಮೆಂಟರ್ ಆಗಿರುವಂತಹ ಶ್ರೀ ವೀರಭದ್ರಪ್ಪ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಈಗಾಗಲೇ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಮಾರ್ಗದರ್ಶನವನ್ನ ಪಡೆದು ತಮ್ಮ ಗುರಿಯನ್ನ ತಲುಪಿರುವ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಕ್ಷಿತಾ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಭುವನ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಇನ್ನು ಈಗಾಗಲೇ ನೀಟ್ ಎಕ್ಸಾಮ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಲಕ್ಷಾಂತರ ಜನರು, ಸಾವಿರಾರು ಜನರು ನೀಟ್ ಎಕ್ಸಾಮ್ ಅನ್ನ ಬರೀತಾರೆ. ಬಟ್ ಬರ್ದಂತ ಎಲ್ಲಾ ಸ್ಟೂಡೆಂಟ್ಗೂ ಕೂಡ ಸೀಟ್ ಸಿಗೋದಿಲ್ಲ, ಅದು ಕೂಡ ಗೌರ್ಮೆಂಟ್ ಕಾಲೇಜ್ನಲ್ಲಿ. ಬಟ್ ಶ್ರೀ ಗುರು ಅಕಾಡೆಮಿಯಲ್ಲಿ ಬರ್ದಂತ 70% ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಸಿಗ್ತಾ ಇದೆ. ಹೇಗ್ ಸಾಧ್ಯ? ಒಂದ್ ರೀತಿ ಇದು ದೊಡ್ಡ ಅಚೀವ್ಮೆಂಟ್ ಅನ್ಸುತ್ತೆ ಅಲ್ವಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ. ಈಗ ಏನಾಗುತ್ತೆ ಅಂದರೆ ನೀಟ್ ಎಕ್ಸಾಮ್ ಬಂದು ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುತ್ತೆ. ಸೊ ಮೊದಲು ಕರ್ನಾಟಕದಲ್ಲಿ KCET ಅಂತ ಮಾಡ್ತಾ ಇದ್ರು. ಪಾಸ್ಟ್ ಅರೌಂಡ್ 15 yearsಯಿಂದ ದೇ ಆರ್ ಡೂಯಿಂಗ್ ಆಸ್ ಅ ನೀಟ್ ಎಕ್ಸಾಮ್ ಆ್ಯಂಡ್ ಇಟ್ಸ್ ಅ ಆಲ್ ಇಂಡಿಯಾ ಎಕ್ಸಾಮ್. ಸೊ ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯೋದ್ರಿಂದ ನಮ್ಮ ಕರ್ನಾಟಕದಿಂದನೂ ಈ ಎಕ್ಸಾಮಿಗೆ 2,20,000 ಜನ ಅಟೆಂಡ್ ಮಾಡ್ತಾರೆ ನೀಟ್ ಎಕ್ಸಾಮ್ನ. ಸೊ ಅದರಲ್ಲಿ ಸಿಗೋದು ಕೇವಲ ಅರೌಂಡ್ 5,000 ಜನ ಮಕ್ಕಳಿಗೆ ಮಾತ್ರ. ಅದು ಗೌರ್ಮೆಂಟ್ ಮೆಡಿಕಲ್ ಸೀಟ್. ಅಂದರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಅಂದರೆ ಒಂದು ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜಸ್ ತುಂಬ ಚೆನ್ನಾಗಿದೆ ಮೆಡಿಕಲ್ಗೆ, ಪ್ಲಸ್ ಫೀಸ್ ಕೂಡ ಅಫೋರ್ಡಬಲ್ ಆಗಿರುತ್ತೆ. ಎರಡೂ ಇಂಪಾರ್ಟೆಂಟ್ ಆಗುತ್ತಲ್ವಾ ಪೇರೆಂಟ್ಸ್ಗೆ. ನೀಟ್ ಮೆಡಿಕಲ್ ಮಾಡಿಸುವಾಗ ಫೀಸು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ನ ಚೂಸ್ ಮಾಡ್ತಾರೆ ಮಕ್ಕಳು. ಸೊ ಇರೋ 5,000 ಸೀಟಿಗೆ ಫೈನಲ್ ಆಗಿ 2,20,000 ಜನ ಫೈಟ್ ಮಾಡ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ನಮ್ಮ 70% ಮಕ್ಕಳು, ಅಂದರೆ ನಮ್ಮಲ್ಲಿ ಇದ್ದಂತಹ ಮಕ್ಕಳ ಟೋಟಲ್ ಸ್ಟ್ರೆಂತಲ್ಲಿ 70% ಮಕ್ಕಳಿಗೆ ಆ ಸೀಟ್ ಸಿಗುತ್ತೆ ಅಂದರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಓನ್ಲಿ ಫಾರ್ ಶ್ರೀ ಗುರುಕುಲ. ಈ ಅಚೀವ್ಮೆಂಟ್ಗೆ ಮೇನ್ ಕಾರಣಕರ್ತರು ನಮ್ಮ ಫ್ಯಾಕಲ್ಟೀಸ್. ಸೊ ಗುರುಕುಲ ನಾವು ಶುರು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕನಸಲ್ಲಿ ಇಟ್ಕೊಂಡು ಬಂದಿದ್ದೇನು ಅಂದರೆ ಆದಷ್ಟು ರೂರಲ್ ಮಕ್ಕಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಒಳ್ಳೆಯ ಶಿಕ್ಷಣ ಕೊಡಬೇಕು. ಪ್ಲಸ್ ಅವರಿಗೆ ಹೆಂಗೆ ಓದಬೇಕು, ಏನು ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದು. ಸೊ ನಮ್ಮ ಮೊದಲ ಶಾಖೆ ಬಂದು ಶ್ರೀರಂಗಪಟ್ಟಣದಲ್ಲಿ ಶುರು ಮಾಡಿದ್ವಿ. ಅಲ್ಲಿ 4 years ನಡೆಸಿದ್ದೀವಿ ಈಗ ಆಲ್ರೆಡಿ. ಈಗ ನೆಕ್ಸ್ಟು ದೇವನಹಳ್ಳಿಲಿ ಶುರು ಮಾಡಿದ್ದೀವಿ, ಬೆಂಗಳೂರು ಹತ್ರ. ಸೊ ಅಲ್ಲೂ ನಡೀತಾ ಇದೆ. ಆಸ್ ಯು ಆಲ್ರೆಡಿ ಟೋಲ್ಡ್, ರಿಸಲ್ಟ್ಸ್ ಹ್ಯಾವ್ ಕಮ್ ಔಟ್ ಗುಡ್ ಫಾರ್ ದಿಸ್ ಇಯರ್. ಹಾಗೆ ನಮ್ಮ 3ನೇ ಶಾಖೆನ ಶಹಾಪುರದಲ್ಲಿ ಶುರು ಮಾಡಿದ್ದೀವಿ. ಸೊ ಶಹಾಪುರದಲ್ಲಿನೂ ಗರ್ಲ್ಸ್ ಓನ್ಲಿ ಕಾಲೇಜ್ ಅಂತ ಮಾಡಿ ಅಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ನಾನೀಗ ದೇವನಹಳ್ಳಿ ಕಡೆಗೆ ಬಂದರೆ, ದೇವನಹಳ್ಳಿಯಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ತಗೊಂಡಾಗ TG ಶಾನೇಗೌಡ ಸರ್ ಅಂತ ಬರ್ತಾರೆ. ಸೊ ಅವರಿಗೆ ಅರೌಂಡ್ 28 years ಎಕ್ಸ್ಪೀರಿಯನ್ಸ್ ಇದೆ ಇನ್ ಕೋಚಿಂಗ್ ಫಿಸಿಕ್ಸ್ PU ಮಕ್ಕಳಿಗೆ ಅಂತಾನೆ ಡೆಡಿಕೇಟೆಡ್ ಆಗಿ. ಸೊ ಅವರ ಒಳ್ಳೆ ಅಚೀವ್ಮೆಂಟ್ ಇದೆ. 690+ ಮಾರ್ಕ್ಸ್ ತಗೊಂಡಿದ್ದಾರೆ ಅವರು ಓದಿಸಿರೋ ಮಕ್ಕಳು. ಹಾಗೆ ಫಿಸಿಕ್ಸಲ್ಲಿ ಶಾನೇಗೌಡ ಸರಿಗೆ ಸಪೋರ್ಟ್ ಮಾಡಲಿಕ್ಕೋಸ್ಕರ ಮಲ್ಲಿಕಾರ್ಜುನ್ ಸರ್ ಅಂತ ಬರ್ತಾರೆ. ಸೊ ಮಲ್ಲಿಕಾರ್ಜುನ್ ಸರು ಅಷ್ಟೇ, ಹಿ ಬ್ರಿಂಗ್ಸ್ ಲಾಟ್ ಆಫ್ 12 years ಆಫ್ ಎಕ್ಸ್ಪೀರಿಯನ್ಸ್. ಸೊ ಫಿಸಿಕ್ಸ್ ಈಸ್ ಅ ವೆರಿ ಸ್ಟ್ರಾಂಗ್ ಟೀಮ್. ಯಾಕಂದರೆ ಈಗ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಬಯಾಲಜಿ ಕಂಪ್ಯಾರಿಟಿವ್ಲಿ ಈಸಿ ಅಂತ ಓದ್ತಾರೆ, ಕೆಮಿಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ, ಫಿಸಿಕ್ಸ್ ಇಸ್ ದ ಟಫೆಸ್ಟ್ ಸಬ್ಜೆಕ್ಟ್. ಯಾವುದಾದ್ರೂ ಮಕ್ಕಳು ನೀಟಲ್ಲಿ ಹೋಗುವಾಗ ಫಿಸಿಕ್ಸ್ ಕಷ್ಟ ಅಂತಾನೆ ಬರ್ತಾರೆ. ನಮ್ಮ ಹತ್ರ ಕೋಚಿಂಗ್ ಕೇಳ್ಕೊಂಡು ಬರುವಾಗಲೂ, ಮ್ಯಾಮ್ ನಿಮ್ಮ ಹತ್ರ ಫಿಸಿಕ್ಸ್ ಟೀಮ್ ಹೆಂಗಿದೆ, ನಮಗೆ ಫಿಸಿಕ್ಸಿಗೋಸ್ಕರ ಬರ್ತಾ ಇದ್ದೀವಿ ನಾವು ಅಂತ ಹೇಳ್ಕೊಂಡು ಬರೋರು ಇರೋದ್ರಿಂದ. ಸೊ ನಮ್ಮ ಹತ್ರ ವೆರಿ ಸ್ಟ್ರಾಂಗ್ ಟೀಮ್ ಇದೆ ಫಿಸಿಕ್ಸಲ್ಲಿ. ಕೆಮಿಸ್ಟ್ರಿಯಲ್ಲಿ ನೆಕ್ಸ್ಟ್ ಬಂದರೆ ಹರೀಶ್ ಅಂತ ಬರ್ತಾರೆ ಸರ್. ಅವರ ಸ್ಟೂಡೆಂಟ್ಸು ಅಷ್ಟೇ, ದೇ ಹ್ಯಾವ್ ಸ್ಕೋರ್ಡ್ ಮೋರ್ ದ್ಯಾನ್ 680 ಮಾರ್ಕ್ಸ್ ಅವರ ಕೋಚಿಂಗಲ್ಲಿ. ಹಿ ಹ್ಯಾಸ್ ಮೋರ್ ದ್ಯಾನ್ 15 years ಆಫ್ ಎಕ್ಸ್ಪೀರಿಯನ್ಸ್. ಹಾಗೆ ನೆಕ್ಸ್ಟು ಬಯಾಲಜಿಗೆ ಬಂದಾಗ ಹಿ ಈಸ್ ಪ್ರಿನ್ಸಿಪಲ್ ಆಲ್ಸೋ, ಸುಧೀಂದ್ರ ಶೆಟ್ಟಿ ಅಂತ. ಹಿ ಟೀಚಸ್ ಝುವಾಲಜಿ. he brings a immense experience with the NEET knowledge basically. So very strict professor anta heltara. He takes care of students very well.
ಅವ್ರ ಜೊತೆಗೆ ಸಪೋರ್ಟ್ ಮಾಡೋಕ್ಕೆ ವಿ ಹ್ಯಾವ್ ಪ್ರವೀಣ್ ಆ್ಯಂಡ್ ಸುವರ್ಚಲ ಆಸ್ ಅ ಮೆಂಟರ್ಸ್ ಇನ್ ಬಯಾಲಜಿ. ದೇ ಆಲ್ಸೋ ಕ್ಯಾರಿ 5 to 7 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ ಆರ್ ಟು ದ ಕಾಂಪಿಟೇಟಿವ್ ಟೀಚಿಂಗ್. ಎಸ್ ಮೇಡಮ್, ನಿಜಕ್ಕೂ ಶ್ರೀ ಗುರುಕುಲ ಅಕಾಡೆಮಿ ತುಂಬಾ ಜನಕ್ಕೆ ನೆರವಾಗ್ತಾ ಇದೆ. ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಿದ್ದೀರಾ. ಇನ್ನಷ್ಟು ಮಾತನಾಡ್ತೀನಿ, ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ನ ಮಾತಾಡಿಸ್ಬಿಡ್ತೀನಿ. ಎಸ್ ರಕ್ಷಿತಾ, ಇನ್ನು 720ಕ್ಕೆ ನಿಮಗೆ 640 ಮಾರ್ಕ್ಸ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ. ಪಕ್ಕಾ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಹೇಗನ್ಸುತ್ತೆ? ಅಲ್ಲಿನ ಫ್ಯಾಕಲ್ಟೀಸ್ ಬಗ್ಗೆ ಏನು ಹೇಳ್ತೀರಾ? ಎಸ್ ಮ್ಯಾಮ್, ನೀವು ಹೇಳ್ದಾಗೆ ನನಗೆ 630 + 640 ಪಕ್ಕ ಬಂದೇ ಬರುತ್ತೆ. ಸೊ ನನಗೆ ನಂಬಿಕೆ ಇದೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ. ಸೊ ಇನ್ನು ಅಲ್ಲಿನ ಫ್ಯಾಕಲ್ಟೀಸ್ ಬಗ್ಗೆ ಹೇಳಬೇಕು ಅಂತಂದರೆ ದೇ ಆರ್ ಹೈಲಿ ಕ್ವಾಲಿಫೈಡ್ ಲೆಕ್ಚರರ್ಸ್ ಅಂತಲೇ ಹೇಳ್ಬೋದು. ತುಂಬ ಇನ್ಸ್ಪೈರ್ ಮಾಡ್ತಾರೆ ನಮ್ಮನ್ನ, ತುಂಬ ಮೋಟಿವೇಶನ್ ಕೊಡ್ತಾರೆ. ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಾದ್ಮೇಲೆ WPD DPDs ಅಂತ ಇರುತ್ತೆ ನಮ್ಮ ಡೈಲಿಯಲ್ಲಿ, ಲೋ ಫೀಲ್ ಆಗೇ ಆಗ್ತಾರೆ. ಸೊ ಆವಾಗ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ 1-to-1 ಅಂದರೆ ಇಂಡಿವಿಜುವಲ್ ಸ್ಟೂಡೆಂಟ್ಸ್ನ ತಗೊಂಡು ಮೆಂಟರಿಂಗ್ ಮಾಡ್ತಾರೆ. ಅವ್ರು ನಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ಆವಾಗ ನಮಗೆ ನಮ್ಮಿಂದ ಇದಾಗುತ್ತೆ, ನಾವು ಈ ಥರ ಮಾಡ್ಬೋದು, ಮತ್ತು ನಾವು ಏನು ತಪ್ಪು ಮಾಡ್ತಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿನ ಟೀಚರ್ಸ್ ತುಂಬ ಡೆಡಿಕೇಟೆಡ್ ಮತ್ತು ಅವ್ರು ತುಂಬ ಪೇಷನ್ಸ್ ಇರುತ್ತೆ. ಒಂದೊಂದು ಸ್ಟೂಡೆಂಟ್ ಒಂದೊಂದು ಲೆವೆಲಲ್ಲಿ ಇರ್ತಾರೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಒಂದೇ ಲೆವೆಲ್ಗೆ ತರೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಒಂದು ಸ್ಟೂಡೆಂಟ್ಗೆ ಏನಾದರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದರೆ ಅವ್ರು ಮತ್ತೆ ಪದೇ ಪದೇ ಹೇಳ್ಕೊಡೋಕ್ಕೂ ರೆಡಿ ಆಗಿರ್ತಾರೆ. ಸೊ ಟೀಚರ್ಸ್ಗೆ ಅಷ್ಟು ಪೇಷನ್ಸ್ ಇದೆ ಗುರುಕುಲದಲ್ಲಿ. ಸೊ ನಾನು ಅಲ್ಲಿಗೆ ಸೇರಿದ್ದು ನನ್ನ ಪುಣ್ಯ ಅನಿಸುತ್ತೆ. ಸೊ ಐ ಹ್ಯಾವ್ ಗಾಟ್ 630+. ಸೊ ಹಾಗಾಗಿ ಇಷ್ಟು ಅಲ್ಲಿನ ಫ್ಯಾಕಲ್ಟೀಸ್ ಬಗ್ಗೆ ಮ್ಯಾಮ್. ಎಸ್ ಭುವನ, ರಕ್ಷಿತಾ ಅವ್ರು ಹೇಳ್ತಾ ಇದ್ರು ಇಂಡಿವಿಜುವಲ್ ಆಗಿ ತಗೊಂಡು ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಡ್ತಾರೆ, ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅಂತ. ನಿಮ್ಗೆ ಶ್ರೀ ಗುರುಕುಲ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂದ್ರೆ ಆ ಶೆಡ್ಯೂಲ್ ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಆಗ್ತಾ ಇದೆ ಭುವನ? ಅಂದರೆ ಗುರುಕುಲದ ಶೆಡ್ಯೂಲ್ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನಾನು ಯಾವಾಗ LTM ಮಾಡಬೇಕು ಅಂದ್ಕೊಂಡು ಆಗ ಹೋಮಲ್ಲೇ ಇದ್ದು ಪ್ರಿಪೇರ್ ಆಗ್ಬೋದು ಅನಿಸ್ತು. ಆದರೆ ನನ್ನ ಶೆಡ್ಯೂಲ್ ಕರೆಕ್ಟಾಗಿ ಫಾಲೋ ಮಾಡಲ್ಲ ಅಂತ ಅನಿಸಿದ್ದಕ್ಕೆ ಗುರುಕುಲಕ್ಕೆ ಸೇರಿಕೊಂಡೆ. ಅಲ್ಲಿನ ಶೆಡ್ಯೂಲ್ ತುಂಬ ನನಗೆ ಯೂಸ್ ಆಯಿತು. ಯಾಕಂದರೆ ನಾವು LTM ಸ್ಟೂಡೆಂಟ್ಸ್ ಆಗಿರೋದ್ರಿಂದ ತುಂಬ ಸ್ಟ್ರೆಸ್ ಇರುತ್ತೆ ನಮಗೆ. ಅದಕ್ಕೆ ಮಾರ್ನಿಂಗ್ ಅವರು ಯಾವಾಗಲೂ ಮಾರ್ನಿಂಗ್ 5:30ಗೆ ಎದ್ದೇಳಿಸಿದಾಗ ಮೆಡಿಟೇಷನ್ ಮಾಡಿಸ್ತಿದ್ರು. ಅದರಿಂದ ನಂಗೆ ತುಂಬ ಹೆಲ್ಪ್ ಆಗ್ತಿತ್ತು. ಮಾರ್ನಿಂಗ್ ಮೆಡಿಟೇಷನ್ ಆದಮೇಲೆ ಸ್ಟಡಿ ಆರ್ಸ್ ಇರ್ತಿತ್ತು, ಮಾರ್ನಿಂಗ್ ಸ್ಟಡಿ ಮಾಡೋದ್ರಿಂದ ನಮ್ಮ ಬ್ರೈನ್ ಏನು ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಕೇಳಿದ್ದೆ. ಅದಕ್ಕೆ ಅದು ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆದಮೇಲೆ ಮಾಮೂಲಿ ರೆಗ್ಯುಲರ್ ಕ್ಲಾಸಸ್ ಇರ್ತಿತ್ತು. ರೆಗ್ಯುಲರ್ ಕ್ಲಾಸಸ್ ಮುಗ್ದಾದ್ಮೇಲೆ ಸಂಜೆನೂ ನಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೂ ಟೈಮ್ ಕೊಡ್ತಿದ್ರು. ಒಂದು ½ an hour ಔಟ್ಡೋರ್ ಗೇಮ್ಸ್ಗೆಲ್ಲ ಟೈಮ್ ಕೊಡ್ತಿದ್ರು. ಅದರಿಂದ ತುಂಬ ನಂಗೆ ಹೆಲ್ಪ್ ಆಯಿತು. ನನ್ನ ಮೈಂಡ್ ಸ್ಟ್ರೆಸಸ್ನೆಲ್ಲ ರಿಲೀಫ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಅದಾದಮೇಲೆ ಮಾಮೂಲಿ 5:30ಗೆ ಬ್ರೇಕ್ ಇರ್ತಿತ್ತು. ಅದಾದಮೇಲೆ 6 ಆದಮೇಲೆ ಮತ್ತೆ ಸ್ಟಡಿ ಆರ್ಸ್ ಇರ್ತಿತ್ತು. ಸ್ಟಡಿ ಆರ್ಸ್ ಅಂದರೆ ಸೀನಿಯರ್ ಲೆಕ್ಚರರ್ಸ್ ಇರ್ತಿದ್ರು. ಅವ್ರು ನಮ್ಗೆ ತುಂಬ ಡೌಟ್ಸ್ ಬರುತ್ತೆ, ಎಲ್ಲ ಜೂನಿಯರ್ ಲೆಕ್ಚರರ್ಸ್ನ ಕೇಳೋಕ್ಕಾಗಲ್ಲ ಅಂತ 6 to 8 ನೈಟು ಇರ್ತಿದ್ರು ಸೀನಿಯರ್ ಲೆಕ್ಚರರ್ಸ್. ತುಂಬ ಹೆಲ್ಪ್ ಆಗ್ತಿತ್ತು. ಎಸ್ ಸರ್, ಮಾತನಾಡ್ತಾ ಇದ್ರು ಸ್ಟೂಡೆಂಟ್ಸ್ ಕೂಡ ಶೆಡ್ಯೂಲ್ ಬಗ್ಗೆ, ಫ್ಯಾಕಲ್ಟೀಸ್ ಅಂದ್ರೆ ಅಧ್ಯಾಪಕರ ಬಗ್ಗೆ ತುಂಬಾನೇ ಖುಷಿ ಇದೆ ಅವರಿಗೆ. ಇಂಡಿವಿಜುವಲ್ ಆಗಿ ಕೂಡ ಕರೆದಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಇನ್ನು ಈ ನೀಟ್ ಎಕ್ಸಾಮ್ ಅಂದ್ರೆ ಒಂದು ರೀತಿ ತುಂಬಾನೇ ಕಾಸ್ಟ್ಲಿ ಅನ್ನುವಂತಹ ರೀತಿ ಇದೆ. ಬೇರೆ ಕಡೆ ಎಲ್ಲ ಇನ್ನು 4 ಲಕ್ಷ 5 ಲಕ್ಷ ಇದೆ. ಬಟ್ ನಿಮ್ಮಲ್ಲಿ ಕೇವಲ 1,20,000ಕ್ಕೆ ಕೋಚಿಂಗ್ ಅನ್ನ ನೀಡ್ತಾ ಇದ್ದೀರಾ ಸ್ಟೂಡೆಂಟ್ಗೆ. ಹೇಗನ್ಸುತ್ತೆ? ನಿಮ್ಮ ಸಂಸ್ಥೆಯ ಉದ್ದೇಶ ಏನು ಸರ್? ಗ್ರಾಮೀಣ ಮಕ್ಕಳ ಕನಸಿನ ಕೂಸಾದಂತಹ MBBS ಮೆಡಿಕಲ್ ಸೀಟ್ ಪಡ್ಕೋಬೇಕು ಅನ್ನೋಂಥದ್ದು ಆ ಉದ್ದೇಶಕ್ಕಾಗಿ ಗುರುಕುಲ ಸ್ಥಾಪನೆಯಾಗಿದೆ. ಹಣೆ ಬರ ಜೀವನದಲ್ಲಿಲ್ಲ, ಹಣೆಯ ಬೆವರಲ್ಲೈತೆ ಜೀವನ. ಹಾರ್ಡ್ ವರ್ಕ್ ಮಾಡಿಸಿ ಮಕ್ಕಳ ಕೈಯಲ್ಲಿ ಅವರ ನಂಬಿಕೆ ಉಳಿಸುವಂಥ ಉದ್ದೇಶ ಗುರುಕುಲದಾಗೈತೆ. ಬೆಳಿಗ್ಗೆ 5:05 ಮಕ್ಕಳನ್ನು ಎಬ್ಬರಿಸಿ ಯೋಗ, ಧ್ಯಾನ, ಮೆಡಿಟೇಷನ್ನು, ವಾಕ್ ಮಾಡಿಸ್ತೀವಿ. ಅರ್ಲಿ ಮಾರ್ನಿಂಗ್ ಅವರ ಬ್ಲಡ್ಡಲ್ಲಿರುವಂಥದ್ದು ಸೆಲ್ಸ್ ಆಕ್ಟಿವ್ ಆಗಬೇಕು. ಎಷ್ಟು ಆಕ್ಟಿವ್ ಆಗುತ್ತೋ ಅಷ್ಟು ದಿನಾನೂ ಅವರು ಕಾನ್ಸಂಟ್ರೇಷನ್, ಫೋಕಸ್ ಟು ದಿ ಸ್ಟಡೀಸ್ ಬಗ್ಗೆ ಗಮನ ಇರುತ್ತೆ ಅನ್ನೋಂಥದ್ದು ಮುಖ್ಯವಾದಂಥ ಉದ್ದೇಶ. ಪ್ರತಿದಿನ DPT ಡೈಲಿ ಪ್ರಾಕ್ಟೀಸ್ ಟೆಸ್ಟನ್ನು 80 ಮಾರ್ಕ್ಸ್ಗೆ ಮಕ್ಕಳನ್ನು ಕೊಡ್ತೀವಿ, 80 ಮಾರ್ಕ್ಸ್. ಅದಾದಮೇಲೆ ಎರರ್ ಲಾ ಕ್ವೆಶನ್ಸ್, ತಪ್ಪು ರಾಂಗ್ ಬರೆದಿರುವಂತಹ ಕ್ವೆಶನ್ಸ್ಗೆ ಮಕ್ಕಳು ಪ್ಲಸ್ SLs ಇಬ್ಬರು ಸೇರಿ ಇದನ್ನು ಪ್ರತಿ ಮಕ್ಕಳಿಗೂ ಸಹ ಕಾನ್ಸಂಟ್ರೇಷನ್ ಕೊಟ್ಟು ತಪ್ಪಿನ ಒಂದು ಕ್ವೆಶನ್ಸನ್ನು ಸರಿಪಡಿಸಿ ಮುಂದೆ ಅವರಿಗೆ ಆ ರೀತಿ ತಪ್ಪು ಮಾಡ್ದಂಗೆ ಇರುವಂತಹ ಒಂದು ನಾಲೆಡ್ಜನ್ನು ತುಂಬುವಂಥದ್ದು ಗುರುಕುಲ. DPT ಇರುತ್ತೆ. ವೀಕೆಂಡಲ್ಲಿ ಎಗೈನ್
WPT ಇರುತ್ತೆ. WPTಯಲ್ಲಿ ಸಹ 180 ಮಾರ್ಕ್ಸ್ ಮಿನಿ ಒಂದು ನೀಟ್ ಎಕ್ಸಾಮನ್ನು ಮಾಡ್ತೀವಿ. ಈ ರೀತಿ ಪ್ರತಿ ವಾರಕ್ಕೂ ಸಹ 580 ಮಾರ್ಕ್ಸಷ್ಟು MCQ ಕ್ವಶನ್ಸನ್ನು ಸಾಲ್ವ್ ಮಾಡಿ ತಿಂಗಳಿಗೆ 4 WPT, ಮಂತ್ಲಿ ಆದಮೇಲೆ ಮಂತ್ಲಿಗೆ ಒಂದ್ಸರಿ ನಾವು MPT ಮಾಡ್ತೀವಿ, ಮಂತ್ಲಿ ಪ್ರಾಕ್ಟೀಸ್ ಟೆಸ್ಟ್ ಅಂತೇಳಿ. ಈ ರೀತಿ ಮಾಡ್ತಾ ಮಾಡ್ತಾ ಮಕ್ಕಳ ಒಂದು ಮನಸ್ಸಲ್ಲಿ ನನ್ನಿಂದನೂ ಸಹ ನಾನು ನೀಟನ್ನು ಕ್ರಾಸ್ ಮಾಡಿ ಡಾಕ್ಟರ್ ಆಗ್ತೀನಿ ಅನ್ನೋಂತಹ ಏಕೈಕವಾದಂಥ ಉದ್ದೇಶವನ್ನು ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸನ್ನು ರೈಸ್ ಮಾಡ್ತೀವಿ, ಬೆಳೆಸ್ತೀವಿ. ಬೆಳೆಸಿದಂತಹ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಸಹ ಊಟದ ವಿಷಯ ಇರಲಿ, ಪಾಠದ ವಿಷಯ ಇರಲಿ ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಇರಲಿ, ಎಲ್ಲರಿಗೂ ಸಹ ಮಕ್ಕಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಒದಗಿಸಿ ಬಂದಂತಹ ಮಕ್ಕಳು ಖುಷಿಯಿಂದ ಆಟದ ಜೊತೆಗೆ ಪಾಠಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಮೇಡಮ್, ಬೆಳಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಇರುತ್ತೆ, ಸ್ನ್ಯಾಕ್ಸ್ ಜೊತೆ ಕಾಫಿ ಕೊಡ್ತೀವಿ, ಮತ್ತು ರಾತ್ರಿ ಊಟ ಇರುತ್ತೆ. ಊಟ ಆದಮೇಲೆ ಎಗೇನ್ ವಾಕ್ ಇರುತ್ತೆ, ಹಾಫ್ ಆನ್ ಅವರ್ ವಾಕ್ ಮಾಡಿಸ್ತೀವಿ. ವಾಕ್ ಆದಮೇಲೆ ಮಕ್ಕಳಿಗೆ ಬೇಕಾಗಿರುವಂತಹ ಶೆಡ್ಯೂಲನ್ನು ಫಿಕ್ಸ್ ಮಾಡಿ ಫಿಸಿಕ್ಸ್, ಕೆಮಿಸ್ಟ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಓದಲಿಕ್ಕೆ ನಾಳೆ ಬೆಳಿಗ್ಗೆ ಇವತ್ತೇನು ಪಾಠ ಮಾಡಿರ್ತೀವೋ ಮಾರನೇ ದಿನ ಬೆಳಿಗ್ಗೆ ಅದಕ್ಕೆ ಬೇಕಾಗಿರುವಂಥ DPTಗೆ ಸಂಬಂಧಪಟ್ಟಂತಹ ಡೌಟನ್ನು ಕ್ಲಾರಿಫಿಕೇಶನ್ ಮಾಡಿಕೊಳ್ಳುವಂಥ ಸೌಲಭ್ಯ ಶ್ರೀ ಗುರುಕುಲದಲ್ಲಿ ಒದಗಿಸುತ್ತೆ. ಈ ರೀತಿಯ ಒಂದು ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕ ಮಕ್ಕಳು 75% ಸಕ್ಸಸ್ ಆಗಿದ್ದಾರೆ ಅನ್ನೋಂಥ ಖುಷಿಯಿಂದ ಹೇಳ್ತೀವಿ ಮೇಡಮ್ ನಾವು. ಎಸ್ ಮೇಡಮ್, ಇನ್ನು ಈಗಾಗಲೇ ಸರ್ ಕೂಡ ಮಾತನಾಡ್ತಾ ಇದ್ರು ಯಾವೆಲ್ಲ ರೀತಿ ಶೆಡ್ಯೂಲ್ ಇರುತ್ತೆ ಶ್ರೀ ಗುರುಕುಲ ಅಕಾಡೆಮಿಲಿ ಅಂತ. ಇನ್ನು ಭುವನ ಮತ್ತೆ ರಕ್ಷಿತಾ ಕೂಡ ಮಾತನಾಡ್ತಾ ಇದ್ರು, ಅವರಿಗೆ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೋತಿರೋದು ತುಂಬಾನೇ ಖುಷಿ ಇದೆ, ಹಾಗೆ ಸಖತ್ ಕಾನ್ಫಿಡೆನ್ಸ್ ಇದೆ, ನಂಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಗೌರ್ಮೆಂಟ್ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ. ಹೇಗನ್ಸುತ್ತೆ ನಿಮಗೆ ಸ್ಟೂಡೆಂಟ್ಸ್ ಮಾತನ್ನ ಈ ರೀತಿ ಕೇಳುವಾಗ ಅಂತ? ಒಂದು ನಾನು ಆಗಲೇ ಹೇಳ್ದಂಗೆ ಫ್ಯಾಕಲ್ಟೀಸ್ ಹೆಲ್ಪ್ ಮಾಡ್ತಾರೆ. ಫ್ಯಾಕಲ್ಟೀಸ್ ಪಾಠ ಮಾಡೋದ್ರಲ್ಲಿ ಎಷ್ಟು ಎಫರ್ಟ್ ಹಾಕಿ ಪಾಠ ಮಾಡ್ತಾರೋ ಮಕ್ಕಳು ಅದನ್ನು ಹಾಗೆ ರಿಸೀವ್ ಮಾಡ್ಕೋಬೇಕಾಗತ್ತೆ. ಫ್ಯಾಕಲ್ಟಿ ಪಾಠ ಮಾಡಿದ್ದನ್ನು ಅವರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅರ್ಥ ಆಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ಈಗ ಅವರಿಗೆ ಇದು ಸಬ್ಜೆಕ್ಟ್ ಏನೋ ಹೊಸದಲ್ಲ. ಫಸ್ಟ್ PUCಲಿ ಓದಿರ್ತಾರೆ, ಸೆಕೆಂಡ್ PUCಯಲ್ಲೂ ಓದಿರ್ತಾರೆ. ಅವರು ಓದಿಲ್ಲ ಅಂತ ನಮ್ಮ ಹತ್ರ ಯಾರೂ ಬರಲ್ಲ ಮಕ್ಕಳು. ಈಗ ಯಾರು ನಮ್ಮ ಹತ್ರ ಬರ್ತಾರೆ ಅವರು ಓದಿರ್ತಾರೆ, ಯಾಕಂದರೆ ಅವ್ರಿಗೆ ಬೇಕು, ನಾನು ಡಾಕ್ಟ್ರ್ ಆಗಲೇಬೇಕು ಅನ್ನೋ ಕನಸಿರೋರೇ ಬರೋದು ನಮ್ಮ ಹತ್ರ. ಮತ್ತು ಅವ್ರು ಬಂದಾಗ ಸಬ್ಜೆಕ್ಟ್ ಗೊತ್ತು ಅವರಿಗೆ. ಬಟ್ ಏನು ಅಂದರೆ ಈಗ ನೀಟ್ ಎಕ್ಸಾಮಿಗೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಬೇಕಾಗತ್ತೆ. ಅಂದರೆ ಬೇಸಿಕಲಿ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ. ಮತ್ತು ಈಗ ನಮಗೆ ಎಕ್ಸಾಮಲ್ಲಿ ನೋಡಿದ್ರೆ 1 ನಿಮಿಷ ಸಿಗುತ್ತೆ ಒಂದು ಪ್ರಶ್ನೆಗೆ. ಸೊ ಒಂದೇ ನಿಮಿಷದಲ್ಲಿ ಒಂದು ಪ್ರಶ್ನೆ ಓದಿ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ ಆಪ್ಷನ್ಸ್ನ ಕ್ಲಿಕ್ ಮಾಡೋದು ಇಟ್ ಈಸ್ ನಾಟ್ ಎ ಈಸಿ ಜಾಬ್. ಸೊ ಅದಕ್ಕೆ ಆ ಲೆವೆಲ್ ಪ್ರಾಕ್ಟೀಸ್ ಮಕ್ಕಳ ಕಡೆಯಿಂದನೂ ಬೇಕಾಗತ್ತೆ. ಈಗ ಅದನ್ನೇ ನಾನು ಹೇಳ್ತೀನಿ, ಎಫರ್ಟ್ ಈಸ್ ಫ್ರಮ್ ಟು ಬೋತ್ ದ ಸೈಡ್ಸ್. ಒನ್ ಇಸ್ ಫ್ರಮ್ ದ ಫ್ಯಾಕಲ್ಟೀಸ್, ಮಾರ್ನಿಂಗ್ 8ಇಂದ ನೈಟ್ 8 o'clockವರೆಗೂ ಮಕ್ಕಳ ಜೊತೆಗಿದ್ದು ಓದಿಸಿ ಅವರು ಹೆಲ್ಪ್ ಮಾಡ್ತಾರೆ. ಅದೇ ಪ್ರಕಾರ ನಮ್ಮ ಮಕ್ಕಳು ಅಷ್ಟೇ ಪ್ರಾಪರ್ ನಾವು ಕೊಟ್ಟಿರೋ ಸ್ಕೆಡ್ಯೂಲ್ನ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ ಒಂದು DPTಯಲ್ಲಿ ನಾನು 80 out of 80 ತಗೊಂಡ್ರೆ ಮುಗೀತಲ್ಲ. ಮತ್ತು ದಿಸ್ ಹ್ಯಾಸ್ ಟು ಗೋ ಫಾರ್ 10 months. 1 ದಿನದಲ್ಲಿ 2 ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ ಇದು. 10 ತಿಂಗಳು ಇದೇ ಎಫರ್ಟ್ನ ಹಾಕಬೇಕಾಗತ್ತೆ. ಸೊ ಯಾವುದಾದ್ರೂ ಮಕ್ಕಳಿಗಾಗಲಿ 10 ತಿಂಗಳು ಒಂದೇ ಎಫರ್ಟ್ನ ಒಂದೇ ಪರ್ಸೆಂಟೇಜಲ್ಲಿ ಹಾಕೋದು ಈಸಿ ಅಲ್ಲ. ಸೊ ಅದಕ್ಕೆ ಅವರಿಗೆ ಬಹಳಷ್ಟು ಮೋಟಿವೇಶನ್ ಬೇಕಾಗುತ್ತೆ. ಈಗ ನಮ್ಮ ವೀರಭದ್ರಪ್ಪ ಸರ್ ಅಲ್ಲೇ ಇರ್ತಾರೆ, ಮಕ್ಕಳ ಹತ್ರ ಯಾವಾಗ ಬೇಕೋ ಅವಾಗ ಮಾತಾಡ್ತಾರೆ. ಹಾಗೆ ಈಗ ರಕ್ಷಿತಾ ಅವ್ರು ಹೇಳಿದ್ರು ಮೆಂಟರಿಂಗ್ ಮಾಡ್ತಾರೆ 1 to 1 ಅಂತ. ಸೊ ಈಗ ಹೆಂಗೆ ಮಾಡಿರ್ತಾರೆ ಅಂದರೆ, ಈಗ ಕೆಲವೊಬ್ಬರು ಟೀಚರ್ಸು ದೇ ವಿಲ್ ಅಡಾಪ್ಟ್ ಸ್ಟೂಡೆಂಟ್ಸ್ ಆಸ್ ದೇರ್ ಕಿಡ್ಸ್. ಈಗ ಮನೆಯಲ್ಲಿ ಅವ್ರ ಮಕ್ಕಳಿರ್ತಾರೆ, ಕಾಲೇಜಲ್ಲೂ ಅವ್ರ ಮಕ್ಕಳು ಅಂತಾನೆ ಅವ್ರನ್ನ ಇಟ್ಕೊಂಡು 1 to 1 ಈಗ 1 ದಿವಸ ಎಕ್ಸಾಮ್ ಆಯಿತು ಅಂದಾಗ ಕರೆದು ಪ್ರತಿ 15 ದಿವಸಕ್ಕೆ ಒಂದ್ಸತಿ ಮಾತಾಡ್ತಾರೆ. ಏನು ತಪ್ಪಾಗಿದೆ ನಿಮ್ಮಿಂದ, ಯಾಕೆ ಆ ತಪ್ಪಾಯಿತು, ಏನು ಅರ್ಥ ಆಗ್ತಾ ಇಲ್ಲ. ಈಗ ಮಕ್ಕಳು ಏನಾಗುತ್ತೆ ಅಂದರೆ ಕ್ಲಾಸ್ ರೂಮಲ್ಲಿ ಎಲ್ಲರ ಮುಂದೆ ಕೇಳಿದ್ರೆ ಹೇಳ್ದೇ ಇರ್ಬೋದು, ಬಟ್ 1 to 1 ಮಾತಾಡುವಾಗ ಅವರು ಮಕ್ಕಳು ಓಪನ್ ಆಗ್ತಾರೆ. ಅವ್ರಿಗೇನಾರ ಪ್ರಾಬ್ಲಮ್ ಅನ್ಸಿದ್ರೇನು ದೇ ವಿಲ್ ಟೆಲ್ ಎವ್ರಿಥಿಂಗ್. ಸೊ ಆ ಥರ ನಾವು ಮಕ್ಕಳಿಂದ ಅರ್ಥ ಮಾಡಿಕೊಂಡು ಪರ್ಸನಲೈಸ್ ಶೆಡ್ಯೂಲ್ ಕೊಟ್ಟು ವಿ ವಿಲ್ ಟ್ರೈ ಟು ಹೆಲ್ಪ್ ದೆಮ್. ಎಸ್ ಮೇಡಮ್, ಶ್ರೀ ಗುರುಕುಲ ಅಕಾಡೆಮಿ ಕೋಚಿಂಗ್ ಕ್ಲಾಸ್ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೋಬಿಡ್ತೀವಿ. ವೀಕ್ಷಕರ, ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ.
ಬ್ರೇಕ್ನ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಈಗಾಗಲೇ ಶ್ರೀ ಗುರುಕುಲ ಕೋಚಿಂಗ್ ಅಕಾಡೆಮಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ನೀಡ್ತಾ ಇದ್ದೀರಾ. ಇನ್ನು ಈ ಎರರ್ ಲಾಕ್ಸ್ ಅಂದ್ರೆ ಏನ್ ಮೇಡಮ್? ಈಗ ಸರ್ ಹೇಳಿದ್ರಲ್ಲ ಆವಾಗಲೇ, ಡೈಲಿ ಪ್ರಾಕ್ಟೀಸ್ ಟೆಸ್ಟ್, ವೀಕ್ಲಿ ಪ್ರಾಕ್ಟೀಸ್, ಮಂತ್ಲಿ ಪ್ರಾಕ್ಟೀಸ್ ಅಂತ ಟೆಸ್ಟ್ಗಳು ಬರೀತಾ ಇರ್ತಾರೆ. ನಾವು ಏನು ಮಾಡ್ತೀವಿ ಗುರುಕುಲದಲ್ಲಿ ಅಂದರೆ, ಟೆಸ್ಟಲ್ಲಿ ಏನು ಸರಿಯಾಗಿ ಮಾಡಿದ್ದಾರೆ ಅದನ್ನು ಸ್ಟ್ರೆಸ್ ಮಾಡೋ ಬದಲು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸ್ಟ್ರೆಸ್ ಮಾಡ್ತೀವಿ. ಸೊ ಬೇಸಿಕಲಿ ಎರರ್ ಅಂದರೆ ತಪ್ಪು ಅಲ್ವಾ? ಸೊ ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಮಕ್ಕಳಿಗೆ ರಿಯಲೈಸ್ ಮಾಡಿಸಿದ್ರೆ ಮತ್ತೆ ಅದೇ ತಪ್ಪು ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ಹಾಗಾಗಿ ನಾವು ಪ್ರತಿ ಟೆಸ್ಟ್ ಆದಮೇಲೆ ಎರರ್ ಲಾಕ್ಸ್ ಅಂತ ಬರೆಸ್ತೀವಿ. ಮಕ್ಕಳು ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಯಾಕೆ ಅದು ತಪ್ಪಾಯಿತು ಅದನ್ನು ಅವರು ಲಿಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅರ್ಥ ಆಗಿಲ್ಲದೆ ಇರ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯಿತು. ಸೊ ಮಕ್ಕಳಲ್ಲಿ ಅವ್ರಿಗೆ ಅನಿಸಿದ್ದನ್ನು ಮಕ್ಕಳು ಬರೀತಾರೆ. ಅದನ್ನು ನಮ್ಮ ಸೀನಿಯರ್ಸ್ ಮತ್ತೆ ರಿವ್ಯೂ ಮಾಡಿ ಅದನ್ನು ಹೆಚ್ಚಿಗೆ ಇಟ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ತಾ ಬರ್ತಾರೆ. ಎಸ್. ಇನ್ನು ಗುರುಕಿರಣ್, ಈ ಎರರ್ ಲಾಕ್ಸ್ ಮೈಂಟೆನೆನ್ಸ್ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಈ ಕೋಚಿಂಗ್ ಕ್ಲಾಸಲ್ಲಿ ಅಂತ? ಸೊ ಮ್ಯಾಮ್ ಹೇಳ್ದಂಗೆ ಎರರ್ ಲಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಎಕ್ಸಾಮ್ ನೋಡಿಕೊಂಡ್ರೆ ಪ್ರತಿ ವರ್ಷ ಅದೇ ಥರದ ಮಾಡೆಲ್ಸ್ ಸೇಮ್ ಇರ್ತವೆ. ಸೊ ನಾವು ಡೈಲಿ DPTs ಇರ್ಬೋದು, WPTs ಇರ್ಬೋದು, MPTs ಇರ್ಬೋದು, ಇಷ್ಟೊಂದೆಲ್ಲ ಬರೆದ ಮೇಲೆ ಆಬ್ವಿಯಸ್ಲಿ ಮಿಸ್ಟೇಕ್ ಮಾಡೇ ಮಾಡ್ತೀವಿ. ಇವಾಗ ನಾವು ಆ ಮಿಸ್ಟೇಕ್ನ ಕವರಪ್ ಮಾಡಿಕೊಂಡ್ರೆ ನೀಟಲ್ಲಿ ಮಾಡೋ ಅಂದರೆ ಫೈನಲ್ ಎಕ್ಸಾಮಲ್ಲಿ ಮಾಡೋ ಅಂಥ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಇವಾಗ ನಾವು ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಹಿಂದೆ ಬೀಳ್ತಾರೆ. ಇವಾಗ ಏನಾಗುತ್ತೆ ಅಂದರೆ ಎರರ್ ಲಾಕ್ಸ್ ಮಾಡ್ದಿಲ್ದಿರೋದ್ರಿಂದ ನಮಗೆ ನಮ್ಮ ತಪ್ಪು ಗೊತ್ತಾಗಲ್ಲ. ಸೊ ಅವಾಗ ಫೈನಲಲ್ಲಿ ಆ ತಪ್ಪು ಮಾಡೋ ಅಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ನಾವು ಆ ತಪ್ಪುಗಳನ್ನ ಇವಾಗಲೇ ತಿತ್ಕೊಂಡ್ಬಿಟ್ರೆ ಸೊ ಫೈನಲಲ್ಲಿ ನಮಗೆ ಬೆಸ್ಟ್ ಚಾನ್ಸ್ ಇರುತ್ತೆ ಫಾರ್ ಲೈಕ್ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಾವು ಮಾಡ್ತಾ ಇರೋವಂಥ ತಪ್ಪುಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಇವಾಗ ಚಾಯ್ಸ್ ಮಿಸ್ ಇರುತ್ತಲ್ವ, ಇವಾಗ ನಾವು ಕ್ವಶನ್ ಬಿಟ್ಬಿಡೋದು ಇಲ್ಲಾಂದರೆ ಅಟೆಂಡ್ ಮಾಡೋದು ಅಂತ. ಸೊ ಆ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಅದರಲ್ಲೂ ಎಷ್ಟೊಂದು ಥರ ಬರುತ್ತೆ. ಇವಾಗ ಮ್ಯಾಮ್ ಹೇಳ್ದಂಗೆ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಇಲ್ಲಾಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕರೆಕ್ಟ್ ಆನ್ಸರ್ವರೆಗೆ ಹೋಗ್ತೀವಿ, ಆದರೆ ಚಾಯ್ಸ್ ಅಂದರೆ ಆಪ್ಷನ್ ಬಬ್ಲಿಂಗ್ ಮಾಡೋದು ಹಂಗಾಗುತ್ತೆ. ಇವೆಲ್ಲದೂ ಅದರಲ್ಲಿ ನೋಟ್ ಡೌನ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವು ಹೇಗೆ ರೀತಿ ಯೋಚನೆ ಮಾಡಬೇಕು ಎಕ್ಸಾಮಲ್ಲಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕ್ವಶನ್ ಓದಲೇಬೇಕಾಗಿಲ್ಲ, ಕ್ವಶನ್ ಸ್ವಲ್ಪ ಐಡಿಯಾ ಯಾವ ಚಾಪ್ಟರ್ ಅಂತ ಗೊತ್ತಾದರೆ ಬರೀ ಆಪ್ಷನ್ಸ್ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಆನ್ಸರ್. ಸೊ ಆ ಥರ ಕ್ವಶನ್ಸ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೆಲ್ಪ್ ಆಗುತ್ತೆ ಎರರ್ ಲಾಗಿಂದ. ಎಸ್. ಇನ್ನು ನಂದನ್, ಇವರು ಹೇಳ್ತಾ ಇದ್ರು ಎರರ್ ಲಾಗ್ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಮೇಂಟೆನೆನ್ಸ್ ಅಂತ. ಇನ್ನು ನಿಮಗೆ ಈ ಕ್ಲಾಸ್ ಸಾಥಿ ಆ್ಯಪ್ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಮ್ಯಾಮ್, ನಾವು ಹೇಳೋದಾದರೆ ಈಗ PU ಅಲ್ಲೇ ನಮಗೆಲ್ಲ ಕಾನ್ಸೆಪ್ಟ್ಸು ಸಮೇತ ಕ್ಲಾರಿಟಿ ಆಗಿರುತ್ತೆ. ಬಟ್ ಆದರೂ ಸಮೇತ ಈಗ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಟೋಟಲ್ 2,20,000 ಜನ ಈ ಎಕ್ಸಾಮನ್ನು ಬರೆದಿದ್ದಾರೆ. ಆದರೆ ನಮಗೆ ಅದರಲ್ಲಿ ಸೀಟ್ಸ್ ಇರೋದು ಬರೀ 50%, ಅಂದರೆ 50,000 ಮಾತ್ರ ಸೀಟ್ಸ್ ಇದೆ. ಅಂದರೆ ಎಲ್ಲರೂ ಈ ಎಕ್ಸಾಮ್ನ ಬರೀತಿದ್ದಾರೆ, ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೋತಿದ್ದಾರೆ. ಆದರೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೆ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಈ ಕ್ಲಾಸ್ ಸಾಥಿ ಅನ್ನೋ ಒಂದು ಆ್ಯಪ್ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಗುರುಕುಲದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ ಅದೊಂದು ವರ ಅಂತ ಹೇಳ್ಬೋದು. ಯಾಕಂದರೆ ಈಗ ಅದು ಸ್ಕ್ರೀನ್ ಮೇಲೆ ಒಂದು ಕ್ವಶನ್ ಡಿಸ್ಪ್ಲೇ ಆಗ್ತಿರುತ್ತೆ. ಅದು ಇಷ್ಟು 60 ಸೆಕೆಂಡ್ಸ್ ಮೀನ್ಸ್ 1 ಮಿನಿಟ್ ಟೈಮಲ್ಲಿ ನಾವು ಅದಕ್ಕೆ ಆನ್ಸರನ್ನು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಾವು ಎಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸಲ್ಲಿ ನಾವು ಟೈಮ್ ಜಾಸ್ತಿ ತಗೊತಿದ್ದೀವಿ ಆ ಕಾನ್ಸೆಪ್ಟ್ಸ್ನ ಮತ್ತೆ ನಾವು ರಿವ್ಯೂ ಮಾಡ್ಕೋಬೋದು. ಮತ್ತು ಅದೇ ರೀತಿ ಒಬ್ಬ ಮತ್ತು ಇನ್ನೊಬ್ಬರಲ್ಲಿ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ಈ ಕ್ಲಾಸ್ ಸಾಥಿ ಅನ್ನೋ ಒಂದು ಆ್ಯಪು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಪ್ರತಿಬಿಂಬವಾಗಿ ನಾವು ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ತುಂಬ ಕ್ಲೀನಾಗಿ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್ ವೀರಭದ್ರ ಸರ್, ಇವರಿಬ್ರು ಮಾತನಾಡ್ತಾ ಇರೋದು ಕೇಳ್ತಿದ್ರೆ ಎಷ್ಟೆಲ್ಲ ಕೋಚಿಂಗ್ ಅಲ್ಲಿ ಫೆಸಿಲಿಟೀಸ್ ಇದೆ ಅಂತ ಅನ್ಸುತ್ತೆ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಅಂದ್ರೆ ಒಂದು ರೀತಿ ಕಾಸ್ಟ್ಲಿ ಅನ್ನುವಂತಹ ರೀತಿ ಇದೆ, ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಎಜುಕೇಶನ್ ಅನ್ನುವಂಥದ್ದು. ಆದರೆ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಕೇವಲ 1,20,000ಕ್ಕೆ ಈ ಕೋಚಿಂಗ್ ಕ್ಲಾಸ್ ಅನ್ನ ನೀಡ್ತಿದ್ದೀರಾ. ಹಾಸ್ಟೆಲ್ ವ್ಯವಸ್ಥೆ, ಫುಡ್ ಫೆಸಿಲಿಟೀಸ್ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಸರ್? ಕಡಿಮೆ ಬೆಲೆಗೆ ಇಡೀ ಕರ್ನಾಟಕದಲ್ಲಿ ನೀಟ್ ಕೋಚಿಂಗು 1,20,000 ರೂಪಾಯಿ ಕೊಡುವಂಥ ಸಂಸ್ಥೆ ಯಾವುದಂದ್ರೆ ಶ್ರೀ ಗುರುಕುಲ ನೀಟ್ ಅಂಡ್ JEE ಅಕಾಡೆಮಿ ನಮ್ಮ ಸಂಸ್ಥೆ ಆಗಿದೆ ಮೇಡಮ್. ಸ್ಟಡಿ ಮೆಟೀರಿಯಲ್ಲು, ಹಾಸ್ಟೆಲ್ ಫೀಸು, ಕಾಲೇಜ್ ಫೀಸು ಮತ್ತು ಯೂನಿಫಾರ್ಮ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮಗೆ ದುಡ್ಡಿಗಿಂತನೂ ಮುಖ್ಯವಾಗಿ ಮಕ್ಕಳ ಎಜುಕೇಷನ್ ಪಡ್ಕೋಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ವೈದ್ಯರಾಗುವಂತಹ ಸೌಲಭ್ಯ ಕೊಡಬೇಕು ಅನ್ನೋಂಥದ್ದು ಮೂಲವಾದಂಥ ಉದ್ದೇಶ ಆಗಿದೆ. ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಎಜುಕೇಷನ್ ಫ್ರಮ್ ಬಿಗಿನಿಂಗ್ ಟು ಎಂಡ್ ಮೇಡಮ್, ಆವಾಗಲೇ DPT, WPT, MPT
ಪಾರ್ಟ್ ಟೆಸ್ಟು ಮತ್ತು ಗ್ರಾಂಡ್ ಟೆಸ್ಟ್ ಅಂತೇಳಿ ಹೇಳಿದ್ವಿ. ನಿಯರ್ಲಿ 28,850 ಕ್ವಶನ್ಸ್, ಪ್ರತಿ ವಿದ್ಯಾರ್ಥಿಗೂ ಸಹ 180 ಕ್ವಶನ್ಸ್ಗೆ ಆನ್ಸರ್ ಬರೆಯುವಂತಹ ನೀಟ್ಗೆ ನಾವು 29,000 ಕ್ವಶನ್ಸನ್ನು ಕೊಟ್ಟು ರೆಡಿ ಮಾಡುವಂತಹ ಸೌಲಭ್ಯಗಳು ಗುರುಕುಲ ಮಾಡ್ತಿದೆ ಮೇಡಮ್. ಎಸ್ ಅಮೃತ ಮೇಡಮ್, ಇನ್ನು ಈ ಶ್ರೀ ಗುರುಕುಲ ಅಕಾಡೆಮಿ ಹೇಗೆ ಶುರುವಾಯಿತು, ಎಷ್ಟು ವರ್ಷದಿಂದ ಇದೆ ಅಂತ? ಸೊ ಗುರುಕುಲ ಅಕಾಡೆಮಿ ನಾವು ಆಗಲೇ ಹೇಳ್ದಂಗೆ ಮೊದಲಿಗೆ ಶುರು ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿ. ಆವಾಗ ನಾವು ಶುರು ಮಾಡಿದಾಗ ಮೊದಲೇ ವರ್ಷದಲ್ಲಿ ನಮ್ಮ ಹತ್ರ ಇದ್ದಿದ್ದು 16 ಮಕ್ಕಳು. 16 ಮಕ್ಕಳಲ್ಲಿ 10 ಮಕ್ಕಳಿಗೆ ಕೊಡಿಸಿದ್ದೀವಿ ಮೆಡಿಕಲ್ ಸೀಟ್. ಅದರ ನೆಕ್ಸ್ಟ್ ಇಯರ್ ಬಂದು ನಮ್ಮ ಹತ್ರ 20 ಮಕ್ಕಳಾದರು. 20 ಮಕ್ಕಳಲ್ಲೂ ಮತ್ತೆ ಅಗೇನ್ ದ ಸೇಮ್ 70% ಕನ್ಸಿಸ್ಟೆಂಟ್. ಈ ಸಲ ಇದ್ದಿದ್ದು ಅರೌಂಡ್ 50 ಸ್ಟೂಡೆಂಟ್ಸ್ ಇದ್ರು. 50ಅಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ 35 ಸ್ಟೂಡೆಂಟ್ಸ್ ಟು ಗೆಟ್ ಮೆಡಿಕಲ್ ಸೀಟ್. ಸೊ ಈ ರೀತಿ ನಮ್ಮ ಜರ್ನಿ ಶುರುವಾಗಿ ಬರ್ತಾ ಇದೆ. ಸೊ ಆಗಲೇ ನಂದನ್ ಹೇಳಿದ್ರಲ್ಲ, ಕ್ಲಾಸ್ ಸಾಥಿ ಆ್ಯಪ್ ಅಂತ ತಗೊಳ್ತೀವಿ. ಕ್ಲಾಸ್ ಸಾಥಿಯಲ್ಲಿ ಈ ಥರ ಕ್ಲಿಕ್ಕರ್ ಅಂತ ಬರುತ್ತೆ. ಸೊ ಈ ಕ್ಲಿಕ್ಕರಲ್ಲಿ ABCD ಆಪ್ಷನ್ಸ್ ಇರುತ್ತೆ. ಸೊ ಮಕ್ಕಳಿಗೆ, ಪ್ರತಿ ಮಕ್ಕಳಿಗೂ ಈ ಕ್ಲಿಕ್ಕರ್ನ ನಾವು ಕೊಡ್ತೀವಿ ಆಸ್ ಪಾರ್ಟ್ ಆಫ್ ದ ಅಡ್ಮಿಷನ್. ಸೊ ಈ ಕ್ಲಿಕ್ಕರ್ನ ಯೂಸ್ ಮಾಡಿ ಮಕ್ಕಳು ಆನ್ಸರ್ ಮಾಡ್ತಾರೆ. ಸೊ ಮಕ್ಕಳಿಗೂ ಹೆಂಗೆ ಸಿಗುತ್ತೆ ಅಂದರೆ ಲೈವ್ ಆಗಿ ಕಾಣಿಸುತ್ತೆ ಅವ್ರು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ. ಮಕ್ಕಳ ಮುಂದೆ ಡಿಜಿಟಲ್ ಕ್ಲಾಸ್ ಇರುತ್ತೆ, ಸ್ಕ್ರೀನ್ ಇರುತ್ತೆ. ಅವರು ABCD ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ಅವ್ರು ಯಾವುದು ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ದೇ ವಿಲ್ ಗೆಟ್ ಟು ನೋ ವೆದರ್ ಇಟ್ ಇಸ್ ಎಸ್ ಆರ್ ನೋ. ಆ್ಯಂಡ್ ಇದೇ ಥರ ಈ ಡಿವೈಸಿಂದ ವಿ ವಿಲ್ ಟ್ರ್ಯಾಕ್ ದೇರ್ ರಿಸಲ್ಟ್ ಫಾರ್ ಹೋಲ್ ಇಯರ್. ಸೊ ಮಕ್ಕಳಿಗೂ ನಮಗೆ ಎಫೆಕ್ಟಿವ್ ಫೀಡ್ಬ್ಯಾಕ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಬಳಸ್ಕೊಂಡಿದ್ರಿಂದ ಎರರ್ ಲಾಕ್ಸ್ ಆಗಿರ್ಬೋದು, ಕ್ಲಾಸ್ ಸಾಥಿ ಆ್ಯಪ್ ಆಗಿರ್ಬೋದು, ಪ್ರಾಪರ್ ಸ್ಕೆಡ್ಯೂಲ್ನ ಎವ್ರಿ ಡೇ ಟ್ರ್ಯಾಕಿಂಗ್. ಸೊ ಇದಿಷ್ಟು ನಾವು ಮಾಡಿದ್ದಕ್ಕೆ ನಮ್ಮ ಮಕ್ಕಳಿಗೆ ರಿಸಲ್ಟ್ ಬಂದಿದೆ ಅಂತ ನಾವು ಹೇಳ್ಕೊಡ್ತೀವಿ. ಇದರಲ್ಲಿ ನಾನು ಮೊದಲಿಂದ ಹೇಳ್ತಿರೋ ಹಂಗೆ ಇಬ್ಬರದು ಪ್ರತಿಫಲ ಇದೆ, ಒಂದು ಟೀಚರ್ಸ್ದು, ಒಂದು ನಮ್ಮ ಸ್ಟೂಡೆಂಟ್ಸ್ದು. ಇಬ್ಬರೂ ಸೇರಿ ಕೈ ಜೋಡಿಸಿ ಅವರು ಕಷ್ಟಪಟ್ಟಿದ್ದಕ್ಕೆ ಗುರುಕುಲ ಅಕಾಡೆಮಿಗೆ ಇಂಥ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಅಮೃತ ಮೇಡಮ್, ಇನ್ನು ಡಾಕ್ಟರ್ ಆಗುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು, ಹಾಗೆ ಪೋಷಕರ ಕನಸಾಗಿರುತ್ತೆ. ಬಟ್ ಎಷ್ಟೋ ಜನ ತುಂಬ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಅದರಿಂದ ದೂರ ಉಳಿದು ಬಿಡ್ತಾರೆ. ಸೊ ನಿಮ್ಮ ಕೋಚಿಂಗ್ ಸೆಂಟರಲ್ಲಿ ಈಗಾಗಲೇ 28 ವರ್ಷ 27 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಈಗ ನಾನು ಮೊದಲಿಗೆ ಹೇಳಿದೆ TG ಶಾನೇಗೌಡ ಸರ್ ಅಂತಿದ್ದಾರೆ. ಯಾಕಂದರೆ ಮಕ್ಕಳಿಗೆಲ್ಲ ಫಿಸಿಕ್ಸ್ ಅನ್ನೋದು ಬಹಳ ಕಷ್ಟದ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಶಾನೇಗೌಡ ಸರ್ ಬಂದು ಅವರು ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿದ್ದಾರೆ, ಏಮ್ಸಲ್ಲಿದ್ದಾರೆ. ಆ ಥರ ಅವರ ಸ್ಟೂಡೆಂಟ್ಸ್ ಬಹಳಷ್ಟು ಜನ, ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು, ಸಾವಿರಾರು ಅಲ್ಲ, ಲಕ್ಷಾಂತರ ಜನ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್, ಒಳ್ಳೆ ರಿಸಲ್ಟ್ ಕೊಡಿಸಿ. ಯಾಕಂದರೆ ಫಿಸಿಕ್ಸ್ ಇಸ್ ಟಫ್ ಸಬ್ಜೆಕ್ಟ್ ಅಂತ ಪ್ರತಿಯೊಂದು ಸ್ಟೂಡೆಂಟ್ ಬಾಯಲ್ಲೂ ಬರುತ್ತೆ. ಸೊ ಹಾಗಾಗಿ ಅಂಥ ಒಳ್ಳೊಳ್ಳೆ ಟೀಚರ್ಸ್ನ ನಾವು ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಮಕ್ಕಳಿಗೆ ಕೈಗೆಟುಕುವ ಬೆಲೆಯಲ್ಲೇ ಕೊಡಬೇಕು ಅನ್ನೋದು. ಬಟ್ ಹಂಗಂತ ಹೇಳಿ ಫೀಸ್ ಕಡಿಮೆ ಮಾಡ್ತೀವಿ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ. ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿ ಕೊಟ್ಟು, ನಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟು ಮಕ್ಕಳನ್ನ ಅವರಿಗೆ ಏನೋ ಹೇಳಬೇಕು ಅಂದರೆ ಡೆಡಿಕೇಶನ್ ತುಂಬಿ ಅವ್ರ ಹತ್ರ ರಿಸಲ್ಟ್ ತೆಗೆಸೋದ್ರಲ್ಲಿ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗುರುಕುಲ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಅಮೃತ ಮೇಡಮ್, ಥ್ಯಾಂಕ್ ಯು ವೀರಭದ್ರ ಸರ್. ನಮಸ್ತೆ. ಎಸ್ ನಂದನ್ ಗುರುಕಿರಣ್, ನಿಮಗೂ ಕೂಡ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಗುರುಕುಲ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಯಾವೆಲ್ಲ ರೀತಿ ಕೋಚಿಂಗ್ ಸಿಗ್ತಾ ಇದೆ ಅಂತ. ಒಂದ್ ವೇಳೆ ನೀವು ಕೂಡ ಶ್ರೀ ಗುರುಕುಲ ಅಕಾಡೆಮಿ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಬೇಕು, ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಇದಾಗಿದೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡುತ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.